ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಹಳೆಬೀಡಿಗೆ ಹೋಗ್ತಾ ಇದೀವಿ. ಏನಕ್ಕೆ ಹೋಗ್ತಾ ಇದೀವಿ, ಏನು ಹೋಗ್ತಾ ಇದೀವಿ, ವೆದರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ, ತೋರಿಸ್ತೀನಿ. ಇದು ನಮ್ಮ ಚಿಕ್ಕಮಗಳೂರು ವೆದರ್. ಬಿಸ್ಲಿಗಂತೂ ಇದ್ದೇ ಇದೆ ಆಬ್ವಿಯಸ್ಲಿ. ನಾನು ನಿಮಗೆ ನಮ್ಮೂರಲ್ಲಿ ಅಯ್ಯನ್ ಕೆರೆ ಇದೆ, ಆಕ್ಚುಲಿ ಅದ್ರದ್ದು ಬ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅದು ನೆಕ್ಸ್ಟ್ ಬ್ಲಾಗಲ್ಲಿ ಬರುತ್ತೆ. ಸೊ ಯಾ, ವೆಯ್ಟ್ ಮಾಡ್ತಾ ಇರಿ ಗೈಸ್. ನನಗೆ ಗೊತ್ತು ನೀವೇನು ಅನ್ಕೊಳ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಫಸ್ಟು ಹೆಲ್ಮೆಟ್ ಹಾಕ್ಕೊಳ್ರಮ್ಮ, 3 ಜನ ಹೋಗ್ತಾ ಇದ್ದೀರಾ, ಅದರಲ್ಲೂ ಹೆಲ್ಮೆಟ್ಟೇ ಇಲ್ಲ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಪ್ಲ್ಯಾನ್ ಇರಲಿಲ್ಲ, ನಾವು ಬಸ್ಸಲ್ಲಿ ಹೋಗಬೇಕು ನಾನು ಹರ್ಷಿತಾ ಅಂತ ಅಂದ್ಕೊಂಡಿದ್ದು. ಬಟ್ ಬಸ್ಸಲ್ಲಿ ಹೋದರೆ ಲೇಟ್ ಆಗುತ್ತೆ, ನಮ್ಮ ಕೆಲಸಗಳೆಲ್ಲ ಏನೂ ಆಗಲ್ಲ ಅಂದ್ಬಿಟ್ಟು ಸಡನ್ನಾಗಿ ಬೈಕ್ ಪ್ಲ್ಯಾನ್ ಮಾಡಿಬಿಟ್ಟು ಬೈಕಲ್ಲಿ ಹೊರಟಿದ್ದು. ಎಸ್, ಹಾಗೆಯೇ ಬ್ಯೂಟಿಫುಲ್ ಹಳ್ಳಿಗಳನ್ನ ನೋಡಿಕೊಂಡು ದೇವರಿಗೆ ಒಂದು ನಮಸ್ಕಾರ ಹಾಕ್ಕೊಂಡು ಮತ್ತೆ ಹಾಗೆ ಕಂಟಿನ್ಯೂ ಮಾಡಿದ್ವಿ. ಅವಾಗ ನಮಗೆ ಕಣ್ಗಳಿಗೆ ಕಾಣಿಸಿದ್ದೇನೆ ಸೂರ್ಯಕಾಂತಿ ತೋಟ. ನಾವು ಹೆಣ್ಣೈಕ್ಳು ಸುಮ್ಮನೆ ಇರ್ತೀವ, ಅದು ಇಂಥ ಬ್ಯೂಟಿಫುಲ್ ವೆದರಲ್ಲಿ ಅದು ಇಷ್ಟು ಚೆನ್ನಾಗಿರೋ ತೋಟ ನೋಡಿದಾಗ ಅಫ್ಕೋರ್ಸ್ ಫೋಟೋಸು ವಿಡಿಯೋಸು ತಗೊಳ್ತೀವಿ. ಅದು ಮ್ಯಾಂಡೇಟರಿ, ಹುಡುಗಿರಲ್ವಾ ನಾವು. ಇವಾಗ ಆ ಕಡೆ ಬರುತ್ತಲ್ಲ, ಅದಕ್ಕೆ ಆ ಕಡೆ ತಿರ್ಕೊಂಡ್ಬಿಟ್ಟಿದೆ. ಸಕ್ಕದಾಗಿದೆ ಅಲ್ಲ ಅರ್ಶು? ನಿಮ್ದೇನಾ ಇದು ತೋಟ? ಚೆನ್ನಾಗಿದೆ. ಮಳೆ ಇಲ್ವಾ? ನಮ್ಮೂರಲ್ಲೆಲ್ಲ ಮಳೆ ಬರ್ತಿದೆ, ಇಲ್ಲಿ ಯಾಕೆ ಮಳೆ ಇಲ್ಲ? ಇದು ಹತ್ತಿನಾ? ಸಕ್ರೆಪಟ್ಟಣ ಇಲ್ಲಿ ಬೇಜಾರ್ ಮಾಡ್ಕೊಂಡು ಆ ಕಡೆ ತಿರುಗ್ಬಿಟ್ಟಿದಾವೆಲ್ಲ. ಗೊತ್ತು, ಸುಮ್ನೆ ಕೇಳ್ದೆ. ಹೌದಾ? ಗಿಣಿಗಳ? ಎಸ್ ಗೈಸ್, ಫೈನಲಿ ಇಲ್ಲೆಲ್ಲಾನು ವಿಡಿಯೋಸು ಫೋಟೋಸ್ ಎಲ್ಲ ತಗೊಂಡಿದ್ದಾಯ್ತು. ಇವಾಗ ಹಳೆಬೀಡಿಗೆ ಹೋಗ್ಬಿಟ್ಟು ಅಲ್ಲೆಲ್ಲ ಏನೇನು ವಿಚಾರಿಸ್ಕೊಂಡು ಬರೋಣ. ಅಂಕಲ್ ಬಾಯ್ ಮಾಡಿ. ಸಖತ್ತಾಗಿದೆ ಆ ವೆದರ್ಗುನು, ಅದೆಲ್ಲ ಸೂರ್ಯ ಬರೋ ಕಡೆ ತಿರ್ಗಿರೋದಕ್ಕೂ ಸೂಪರ್. ಎಸ್ ಗೈಸ್, ಅಂತೂ ಇಂತೂ ಹಳೆಬೀಡಿಗೆ ರೀಚ್ ಆದ್ವಿ. ನನ್ನೂರಿಂದ ಹಳೆಬೀಡಿಗೆ 25 ಕಿಲೋಮೀಟರ್ಸ್ 30 ಕಿಲೋಮೀಟರ್ಸ್ ಇದೆ ಅಪ್ರಾಕ್ಸಿಮೇಟ್ಲಿ. ಸೊ ಎಸ್, ಅಲ್ಲಿಂದ ಹಳ್ಳಿ ರೋಡಲ್ಲಿ ಬಂದರೆ 30 ಕಿಲೋಮೀಟರ್ಸ್ ಆಗುತ್ತೆ. ನೀವು ಚಿಕ್ಕಮಗಳೂರು ಮೇಲೆ ಹೋಗಿ ಬರ್ತೀರಾ ಅಂದರೆ ತುಂಬಾ ಟೈಮ್ ತೊಗೊಳುತ್ತೆ ಬಸ್ಸಲ್ಲಿ. ಸೊ ಹಾಗಾಗಿ ನಾವು ಗಾಡೀಲಿ ಬಂದ್ವಿ. ಇಲ್ಲಿ ನೀವು ಆ ಕಡೆ ಏನು ನೋಡಿದ್ರಿ ಅದು ಹುಚ್ಚೇಶ್ವರ ಟೆಂಪಲ್ಗೆ ಹೋಗೋ ರೋಡು. ಅದರ ಆಪೋಸಿಟ್ ರೋಡಲ್ಲಿ ನೀವು ಬಂದರೆ ನಿಮಗೆ ಇದು ಹಳೆಬೀಡು ಟೆಂಪಲ್ ಕಾಣಿಸುತ್ತೆ. ನಮಗೆ ಆ್ಯಕ್ಚುಲಿ ಭಯ ಇತ್ತು, ಫೋಟೋಸ್ ಅಥವಾ ವೀಡಿಯೋಸ್ ತೊಗೊಳಕ್ಕೆ ಬಿಡ್ತಾರಾ ಇಲ್ವಾ ಅಂತ ಹೇಳಿಬಿಟ್ಟು. ಯಾಕಂದರೆ ನಂಗೆ ಹರ್ಷಿತಾ ಎದುರಿಸ್ಬಿಟ್ಟಿದ್ಲು, ಅಕ್ಕ ಇಲ್ಲ ಲಾಸ್ಟ್ ಟೈಮ್ ನಾನು ಬಂದಿದ್ದೆ ಅವ್ರು ಬೈದಿದ್ರು ಅಂತ ಹೇಳಿಬಿಟ್ಟು. ಹೊರಗಡೆ ತಕ್ಕೊಳ್ಳೋಕ್ಕೆ ಏನು ರಿಸ್ಟ್ರಿಕ್ಷನ್ಸ್ ಇಲ್ಲ, ಬಟ್ ಒಳಗಡೆ ಅಲೋ ಮಾಡಲ್ಲ ಅಷ್ಟೇ. ನಾವೇನಕ್ಕೆ ಇವತ್ತು ಹಳೆಬೀಡಿಗೆ ಬಂದಿದ್ದೀವಿ ಅಂದರೆ ಇಲ್ಲಿ ಪರ್ಮಿಷನ್ ಕೇಳಬೇಕು. ಏನು ಪರ್ಮಿಷನ್ ಕೇಳಬೇಕಂದ್ರೆ, ನಾವು ಹಳೆಬೀಡಲ್ಲಿ ಆರ್ಗನೈಸ್ ಮಾಡ್ತಾ ಇದ್ದೀವಿ ಭರತನಾಟ್ಯಂ ಪ್ರೋಗ್ರಾಮ್ನ. ಸೊ ಹಾಗಾಗಿ ಇಲ್ಲಿ ಪರ್ಮಿಷನ್ ಕೇಳಬೇಕಿತ್ತು. ಏನಂತ ಅಂದರೆ, ಇದು ಸೆಂಟ್ರಲ್ ಗೌರ್ಮೆಂಟ್ಗೆ ಸೇರಿರೋದ್ರಿಂದ ನಾವು ಹೆಂಗೆ ಬೇಕು ಹಾಗೆ ಬಂದುಬಿಟ್ಟು ನಾವು ಇಲ್ಲಿ ಆರ್ಗನೈಸ್ ಮಾಡೋಕ್ಕಾಗಲ್ಲ. ಏನು ಬ್ಯಾಂಗ್ಳೂರಲ್ಲಿ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಇದೆ, ಅಲ್ಲಿ ಹೋಗಿ ಅಲ್ಲಿ ಪರ್ಮಿಷನ್ ತೊಗೊಂಡು ಅವ್ರು ಪರ್ಮಿಷನ್ ಕೊಟ್ಟ ಮೇಲೇ ನಮಗೆ ಇಲ್ಲಿ ಮಾಡ್ಲಿಕ್ಕೆ ಬಿಡೋದು. ಸೊ ಹಾಗಾಗಿ ಇಲ್ಲೊಂದ್ಸಲ ವಿಚಾರಿಸೋಣ ಅಂತ ಹೇಳ್ಬಿಟ್ಟು ಬಂದಿದ್ವಿ. ಎಸ್, ಇವಾಗ ಇಲ್ಲಿಂದ ಡೈರೆಕ್ಟ್ ಬ್ಯಾಂಗ್ಳೂರ್ಗೆ ಹೋಗ್ಬಿಟ್ಟು, ಸೊ ಅಲ್ಲಿ ಮಂಡೇ ಹೋಗ್ಬಿಟ್ಟು ವಿಚಾರಿಸ್ತೀನಿ ಏನು ಪರ್ಮಿಷನ್ ಕೊಡ್ತಾರಾ ಇಲ್ವಾ ಅಂತ ಹೇಳ್ಬಿಟ್ಟು. ನಾಳೆ ಅಲ್ಲಿ ಡಿಸೈಡ್ ಆಗುತ್ತೆ. ಸೊ ಇವಾಗ ಹಳೆಬೀಡಲ್ಲಿದ್ದೀವಿ. ಹಾಗೇನೇ ಬೇಲೂರಿಗೂ ಹೋಗ್ಬಿಟ್ಟು ಬೇಲೂರಲ್ಲೂ ಒಂದ್ಸಲ ಕ್ರಾಸ್ ಚೆಕ್ ಮಾಡಿಕೊಂಡು ಎರಡರಲ್ಲಿ ಯಾವುದಾಗುತ್ತೆ ಅಲ್ಲಿ ಆರ್ಗನೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಲೆಟ್ಸ್ ಸಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ನಾನು ನಿಮಗೇನು ತೋರಿಸ್ತೀನಿ ಗೊತ್ತಾ, ನಮ್ಮ ಅಕ್ಕ ಡ್ಯಾನ್ಸ್ ಫೀಲ್ ಮಾಡ್ತಾ ಇದ್ದೀನಿ ನೋಡಿ. ಡ್ಯಾನ್ಸ್ ಆರ್ಗನೈಸ್ ಮಾಡಕ್ಕೆ ಬಂದ್ಬಿಟ್ಟು ರೀಲ್ಸ್ ಮಾಡ್ತಾ ಇದ್ದಾರೆ. ರಾರಾ ಸರಸಿಕು ರಾರಾ Ready, 3,
ವರ್ಷ ದೂರ ಹೋಗು. ಹ್ಞೂ. ಹ್ಮ್. ಸೊ ಇವರು ಬ್ಯಾಂಗ್ಳೂರ್ದು ಅಡ್ರೆಸ್ ಕೊಟ್ಟಿದ್ದಾರೆ. ಸೊ ಡೈರೆಕ್ಟ್ ಅಲ್ಲಿಗೆ ಹೋಗಿ ವಿಚಾರಿಸ್ಬೇಕು. ಸೊ ಇದು ಸೆಂಟ್ರಲ್ ಗೌರ್ಮೆಂಟ್ ಆಗಿರೋದ್ರಿಂದ ನಾವು ಲೆಟರ್ ಬರೆದು ಕೊಟ್ಟರೆ ಅದು ಡೆಲ್ಲಿಗೆ ಹೋಗಿ ಅಲ್ಲಿಂದ ಪರ್ಮಿಷನ್ ತೊಗೊಂಡು ಬರೋದ್ರೊಳಗೆ ಎಷ್ಟು ದಿನ ಆಗುತ್ತೋ ನಂಗೆ ಗೊತ್ತಿಲ್ಲ. ಸೊ ದಟ್ ಬೇಗ ಬೇಗ ಪ್ರಾಸೆಸ್ ಮಾಡಬೇಕು. ಅದಕ್ಕಿಂತ ಪ್ಲ್ಯಾನ್ ಎ ಫ್ಲಾಪ್ ಆದರೆ ಅಟ್ಲೀಸ್ಟ್ ಪ್ಲ್ಯಾನ್ ಬಿ ಅಂತ ಏನಾದರೂ ಇರಬೇಕಲ್ಲ. ಸೊ ಅದಕ್ಕೆ ನಾವು ಇಲ್ಲೇ ಪಕ್ಕದಲ್ಲೇ ದೇವಸ್ಥಾನದ ಪಕ್ಕದಲ್ಲೇ ಸರ್ಕಾರಿ ಸ್ಕೂಲ್ ಇದೆ. ಸೊ ಅಲ್ಲಿ ಹೋಗಿ ಪ್ರಿನ್ಸಿಪಲ್ ಹತ್ರ ಒಂದ್ಸಲ ಮಾತಾಡೋಣ ಅಂತ ಅಂದ್ಕೊಳ್ತಾ ಇದ್ದೀವಿ. ಇಫ್ ಇನ್ ಕೇಸ್ ಅದು ಏನಾದರೂ ಆಗಿಲ್ಲ ಅಂತಂದರೆ ಆಬ್ವಿಯಸ್ ಕೊಡ್ತಾರೆ, ಏನು ಪ್ರಾಬ್ಲಮ್ ಆಗಲ್ಲ ಅಂದ್ಕೊಳ್ತೀನಿ ಸ್ಕೂಲಲ್ಲಿ, ಯಾಕಂದರೆ ಸಂಡೇಸ್ ಇವೆಂಟ್ ಇರೋದ್ರಿಂದ. ಇಫ್ ಇನ್ ಕೇಸ್ ಅಲ್ಲಿ ಆಗಿಲ್ಲ ಅಂದರೆ ಡೈರೆಕ್ಟ್ ಬೇಲೂರಿಗೆ ಹೋಗ್ಬಿಟ್ಟು ವಿಚಾರಿಸೋಣ ಅಂದ್ಕೊಳ್ತಿದ್ದೀವಿ. ನೋಡೋಣ ಏನಾಗತ್ತೆ. ಬಾ ಹೇಳ್ದೆ ನೀನು ಈ ಬಾಟಲು ಫ್ರೀ ಆಫ್ ಕಾಸ್ಟ್. ನೀನು ಮಾತಾಡೋದೇ ಕೇಳಿಸ್ತಿಲ್ಲ, ಇನ್ನೊಂದ್ಸಲ ಹೇಳು. ಈ ಬಾಟಲು ಫ್ರೀ ಆಫ್ ಕಾಸ್ಟ್ ಅಥವಾ ಕಾಸ್ಟ್ ಅಂತ. ಹಾಂ, ಬಸ್ ಫ್ರೀ ಕೊಟ್ಟಿರೋದು ಸಾಲದು, ಕರೆಂಟ್ ಫ್ರೀ ಕೊಟ್ಟಿರೋದು ಸಾಲದು, ಇವಾಗ ಬಾಟ್ಲೂ ಫ್ರೀ ಕೊಡ್ತಾರೆ ಕಣೆ ನಿಂಗೆ. ನನ್ನ ಬಸ್ಸಲ್ಲಿ ಓಡೋದಕ್ಕೆ ಅಯ್ಯೋ ದೇವ್ರಿ, ಮತ್ತೆ ಇಲ್ಲಿಂದ ಗುಬ್ಬಿಗೆ ಹೋಗುವಾಗೆಲ್ಲ ಹೆಂಗ್ ಹೋಗ್ತೀಯಾ? ಹಾರ್ಕೊಂಡು ಹೋಗ್ತೀಯಾ? ಅನ್ನ ಕರ್ಕೊಂಡು ಹೋಗ್ಬೇಕು. ಹೌದು ಕಣವ, ಕರೆಕ್ಟ್. ಸೊ ಇಡ್ಲಿ ಬಂತು, ಇಡ್ಲಿ ವಡಾ ಸಾಂಬಾರ್. ಬಟ್ ನಮ್ಮ ಅಕ್ಕವ್ರದ್ದು ಇನ್ನೂ ಬಂದಿಲ್ಲ. ಶಿ ಇಸ್ ವೇಟಿಂಗ್. ಒಂದು ಟ್ರಿಪ್ ಆಗಿದೆ ನಂದು. ಒನ್ ಟ್ರಿಪ್ ಯಾವುದಿದು? ಯಾವುದೋ ಒಂದು ಹೋಟೆಲ್ಲು, ಅಲ್ಲಿ ಬಂದಿದ್ದೀವಿ. ಸೊ ಇಲ್ಲಿ ಇಡ್ಲಿ ವಡೆ ತಿಂತಾ ಇದ್ದೀವಿ. ಹೇಗಿದೆ ಟೇಸ್ಟ್ ಹೇಳ್ತೀನಿ. ಸೊ ನೀವು ಹಳೆಬಿಡಿ ಬಂದಾಗ ಇಲ್ಲಿ ಟ್ರೈ ಮಾಡ್ಬೋದು, ಚೆನ್ನಾಗಿದೆ. ಚೆನ್ನಾಗಿದೆ, ನೀವು ಬರ್ಬೋದು. ನೀವು ತುಂಬಾ ಚೆನ್ನಾಗಿ ಟಿಪ್ ಟಾಪ್ ಆಗಿ ರೆಡಿ ಮಾಡಿ ನನ್ಗೆ ಅನ್ನಿಸ್ತಿದೆ ಯಾವುದೋ ಹೆಣ್ಣು ನೋಡಕ್ ಬಂದಿದೀವಿ ಅಂತ. ಗೈಸ್, ತುಂಬಾ ದಿನ ಆಯ್ತು ಸ್ಕೂಲ್ ಒಳಗಡೆ ಬಂದು. ಮಕ್ಳುಗಳು ನೋಡ್ಬೋದು ಎಷ್ಟು ಜನ ಇದಾರೆ, ಹೋಗಕ್ಕೆ ಭಯ ಆಗ್ತಿದೆ ನಂಗೆ ಅವ್ರಗಳ ಮಧ್ಯೆ. ಹಾಯ್ ಮಾಡ್ತಾ ಇದಾರೆ ಅವರೆಲ್ಲ. ವ್ಲಾಗ್ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಅಲ್ಲಿ ಹಾಯ್ ಮಾಡ್ಸೋಣ ಬನ್ನಿ ಅವ್ರ ಕೈಯಲ್ಲಿ. ಫೈನಲಿ ಇಲ್ಲಿ ಬಂದಿದ್ವಿ. ಇದು ಇಲ್ಲಿ ಹಳೆಬೀಡು ಆಪೋಸಿಟೇನೆ ಇದೆ ಒಂದು ಸ್ಕೂಲು, ಅಂದ್ರೆ ಸರ್ಕಾರಿ ಸ್ಕೂಲೇನೆ. ಬಂದಿದ್ವಿ. ಇವಾಗ ನೋಡ್ಬೋದು ಅಲ್ಲೇನಿದೆ ಅದೇ ರಂಗಮಂದಿರ. ಬಟ್ ಅವ್ರದ್ದು ಏನು ಇವೆಂಟ್ಸ್ ಇದೆ, ಟೀಚರ್ ಇವೆಂಟ್ಸು ಅಥವಾ ಸ್ಕೂಲ್ದು ಏನಿದೆ ಅದಕ್ಕೆ ಮಾತ್ರ ಕೊಡೋದು ಅಂತ ಹೇಳಿದ್ರು. ಸೊ ಇಲ್ಲೂ ಹಾಗಲ್ಲ. ಸೊ ಎಸ್, ಇವಾಗ ಬೇಲೂರು ಕಡೆ ಪ್ರಯಾಣ ಮಾಡೋಣ ಬನ್ನಿ. ಹೆಂಗ್ ಅನ್ನಿಸ್ತಿದೆ ಹರ್ಷಿತಾ? ಏನಿಲ್ಲ, ಓಕೆ, ಒಂದು ಎಕ್ಸ್ಪೀರಿಯನ್ಸ್ ಆಯ್ತು. ಇಲ್ಲೆಲ್ಲೂ ಮಾಡೋಕ್ಕೆ ಆಗೋದಿಲ್ಲ ಅಂತ ಬೇಲೂರಲ್ಲಿ ನೋಡೋದು. ಐ ಥಿಂಕ್ ತುಂಬಾ ಜನ ಬಂದು ಕೇಳ್ಕೊಂಡು ಹೋಗಿರ್ತಾರೆ ಇಲ್ಲಿ. ಸೊ ಅಲ್ಲಿ ಆಗಲ್ಲ ಅಂದಿರೋದಕ್ಕೇನೆ ಅವ್ರು ಬೇರೆ ಕಡೆ ಆರ್ಗನೈಸ್ ಮಾಡ್ತಾ ಇರ್ತಾರೆ. ನಾನೇನು ಅನ್ಕೊಂಡೆ ಆಗಬಹುದೇನೋ ಅನ್ಕೊಂಡೆ. ಹಿಸ್ಟೋರಿಕಲ್ ಪ್ಲೇಸಸ್ ಅಲ್ವಾ, ಅವರಿಗೆ ನಾರ್ಮಲ್ ಆಗಿ ನೋಡೋಣ. ಬೇಲೂರು ಲಾಸ್ಟ್ ಚಾನ್ಸ್, ಚೆಕ್ ಮಾಡೋಣ. ಸೊ ಇವಾಗ ಹಳೆಬೀಡಿಂದ ನಾವು ಬೇಲೂರು ಕಡೆ ರೂಟಲ್ಲಿ ಹೋಗ್ತಾ ಇದ್ದೀವಿ. ಹಬ್ಬ ಫೈನಲಿ ಹಳೆಬೀಡಿಂದ ಬೇಲೂರಿಗೂ ಬಂದಿದ್ದಾಯಿತು. ಹಳೆಬೀಡಿಂದ ಬೇಲೂರಿಗೆ 16 ಕಿಲೋಮೀಟ್ರ್ ಇದೆ. ಸೊ ಅಲ್ಲಿಂದ ಗಾಡಿಯಲ್ಲೇ ಬಂದ್ವಿ ಫುಲ್ ಟಯರ್ಡ್ ಆಗೋಗ್ಬಿಡ್ತು. ಸೊ ಇಲ್ಲಿ ಹೋಗ್ಬಿಟ್ಟು ಯಾರನ್ನ ವಿಚಾರಿಸ್ಬೇಕು, ಏನಾಗತ್ತೆ, ಇಲ್ಲೊಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳೋಣ ಬನ್ನಿ ಗೈಸ್. ಇವಾಗ ಬೇಲೂರಿಗೆ ಬಂದಿದ್ದೀವಿ. ಬಟ್ ಇದು ಬಯಲು ರಂಗಮಂದಿರ ಅಂತ ಇದೆ, ತೋರಿಸ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ಮೇ ಬಿ ಇದೆ ಅನ್ಸುತ್ತೆ. ಇದಕ್ಕೆ ನಾವು ಪೊಲೀಸ್ ಹತ್ರ ಪರ್ಮಿಷನ್ ತಗೋಬೇಕು, ಯಾಕಂದ್ರೆ ಇದನ್ನು ಸೆಂಟ್ರಲ್ ಗೌರ್ಮೆಂಟಿಗೆ ಸೇರಿರುತ್ತೆ, ಬೇಲೂರ್ದು ಕೂಡ. ಸೊ ಹಾಗಾಗಿ ದೇವಸ್ಥಾನದ ಒಳಗಡೆ ಇಲ್ಲ ಇದು ರಂಗಮಂದಿರ, ಹೊರಗಡೆ ಇರೋದ್ರಿಂದ ಪರ್ಮಿಷನ್ ಕೊಡ್ತಾರೆ. ಇಫ್ ಇನ್ ಕೇಸ್ ಏನಾದರೂ ಒಳಗಡೆ ಇದ್ದಿದ್ರೆ ಅದೇನೆ ಮಾಮೂಲಿ ನಾವು ಆರ್ಕಿಯಾಲಜಿಸ್ಟ್ ಡಿಪಾರ್ಟ್ಮೆಂಟಿಗೆ ಹೋಗಿ ಅಲ್ಲಿ ಪರ್ಮಿಷನ್ ಕೇಳಿ ಅಲ್ಲಿ ಲೆಟ್ರ್ ಬರ್ಕೊಟ್ಟು ಅದು ಡೆಲ್ಲಿಗೆ ಹೋಗಿ ಅಲ್ಲಿಂದ ಪರ್ಮಿಷನ್ ಬರೋಬೇಕಾಗತ್ತೆ. ಸೊ ಇದು ಆ ಥರ ಇಲ್ಲ, ತೋರಿಸ್ತೀನಿ ನೋಡಿ. ಇದೆ ಅನಿಸುತ್ತೆ ರಂಗಮಂದಿರ, ಐ ಥಿಂಕ್
ಯಾ ನನಗೆ ಸ್ಟಾರ್ಟಿಂಗಲ್ಲಿ ಯಾರಿಗೆ ಕೇಳಬೇಕು ಅಂತ ಗೊತ್ತಾಗಲಿಲ್ಲ. ಸೊ ಹಾಗಾಗಿ ನಾನೇನು ಮಾಡಿದೆ, ಫಸ್ಟು ಟೆಂಪಲ್ ಒಳಗಡೆ ಎಂಟ್ರಿ ತೊಗೊಂಡ್ಬಿಟ್ಟು ಒಳಗಡೆ ದೇವಸ್ಥಾನದ ಒಳಗಡೆ ಹೋದ್ವಿ. ದೇವ್ರಿಗಾದರೂ ಅಟ್ಲೀಸ್ಟ್ ನಮಸ್ಕಾರ ಮಾಡ್ಕೊಂಬರೋಣ ಅಂತ ಹೇಳಿಬಿಟ್ಟು. ನಾನು ಆ್ಯಕ್ಚುಲಿ ಬೇಲೂರಿಗೆ ಫಸ್ಟ್ ಟೈಮ್ ಬಂದಿರೋದ್ರಿಂದ ನೋಡಿದ ತಕ್ಷಣ ತುಂಬ ಖುಷಿ ಆಯಿತು. ಹಾಗೇನೆ ಸ್ವಲ್ಪ ಹೊತ್ತು ಹೊರಗಡೆ ಎಲ್ಲ ಸುತ್ತಾಡಿಕೊಂಡು ಆಮೇಲೆ ಒಳಗಡೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸುತ್ತಾಡಿದ್ದಾದಮೇಲೆ ಒಳಗಡೆ ಬಂದು ದೇವ್ರ ದರ್ಶನ ಮಾಡ್ಕೊಂಡ್ವಿ. ನಾನು ಅಂದ್ಕೊಂಡೆ ಒಳಗಡೆ ಅಲೋ ಮಾಡಲ್ಲ ಅಂತ, ಯಾಕಂದರೆ ನಂಗೆ ಆರ್ಷಿತಾ ಆಲ್ರೆಡಿ ಮುಂಚೆನೇ ಎದುರಿಸ್ಬಿಟ್ಟಿದ್ರು. ಬಟ್ ಅಲ್ಲಿ ನೋಡಿದ್ರೆ ಏನೂ ಆ ಥರ ಏನು ಇರಲಿಲ್ಲ, ಒಳಗಡೆ ಎಲ್ಲ ಅಲೋ ಮಾಡ್ತಾಯಿದ್ರು. ನಾನು ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಮ್ಯಾಕ್ಸಿಮಮ್ ಫೋಟೋಸ್ ಆಗಿರಲಿ, ವೀಡಿಯೋಸ್ ಆಗಿರಲಿ ಕ್ಯಾಪ್ಚರ್ ಮಾಡಿಕೊಂಡೆ. ಆಮೇಲೆ ಅಲ್ಲೊಬ್ಬರು ಪೊಲೀಸ್ ಅವ್ರು ಸಿಕ್ಕಿದ್ರು. ಅವ್ರ ಹತ್ರ ನಾನು ಡಿಸ್ಕಸ್ ಮಾಡ್ತಾ ಇದ್ದೆ, ಲೈಕ್ ಸರ್ ನಾವು ಈ ಥರ ಪ್ರೋಗ್ರಾಮ್ ಮಾಡಬೇಕು, ಇವೆಂಟ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀವಿ, ನಾವಿಲ್ಲಿ ಯಾರಿಗೆ ಕೇಳಬೇಕು ಅಂತ ಹೇಳಿಬಿಟ್ಟು. ಅದಕ್ಕೆ ಅವ್ರು ಬಂದುಬಿಟ್ಟು ನಮಗೆ ತುಂಬಾ ಹೆಲ್ಪ್ ಮಾಡಿದ್ರು. ಅಲ್ಲಿನ ಇಒ ಅವ್ರಿಗೆ ಕಾಲ್ ಮಾಡಿಕೊಟ್ಟು ನಾನು ಅವ್ರ ಜೊತೆ ಎಲ್ಲ ಕಡೆ ವಿಚಾರಿಸಿ, ಎಲ್ಲ ಕಡೆ ಓಡಾಡಿ, ಫೈನಲಿ ಪೊಲೀಸ್ನ ಹಿಡಿದು ಪೊಲೀಸ್ ಹತ್ರನೂ ಮಾತಾಡಿ, ಬಟ್ ಅವ್ರ ಕಡೆಯಿಂದನೂ ಆಗಲ್ಲ ಅಂದರು. ಆಮೇಲೆ ಇಒ ಹತ್ರ ಹೋಗಿ ಇಒ ಹತ್ರ ಮಾತಾಡಿ ಇವಾಗ ಅವ್ರು ಹೇಳಿದ್ದಾರೆ 2 ಡೇಸ್ ಟೈಮ್ ಕೊಡಿ ಅಮ್ಮ, ಸೊ ದಟ್ ನಾನು ನಿಮಗೆ ಹೇಳ್ತೀನಿ, ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಒಂದು ಅಪ್ಲಿಕೇಶನ್ ಕೊಟ್ಟೋಗಿ ಅಂತ ಹೇಳಿದರು. ಇವಾಗ ಅಪ್ಲಿಕೇಶನ್ ಫಿಲ್ ಮಾಡೋಣ, ಅಪ್ಲಿಕೇಶನ್ ಫಿಲ್ ಮಾಡಿಬಿಟ್ಟು ಹೋಗ್ಬಿಟ್ಟು ಕೊಡೋಣ. ನಾನು ಅಂದ್ಕೊಂಡಿದ್ದೆ ಬೇಲೂರು ಕೂಡ ಸೆಂಟ್ರಲ್ ಗೌರ್ಮೆಂಟ್ಗೆ ಸೇರಿದ್ದು ಅಂತ ಹೇಳ್ಬಿಟ್ಟು. ಆಮೇಲೆ ನನಗೆ ಗೊತ್ತಾಯಿತು ಅದು ಯುನೆಸ್ಕೋಗೆ ಸೇರಿರೋದು ಅಂತ ಹೇಳ್ಬಿಟ್ಟು. ಯುನೆಸ್ಕೋ ಅಂತ ಅಂದರೆ ಯುನೈಟೆಡ್ ನೇಷನ್ಸ್ ಎಜುಕೇಷನಲ್, ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಸೇಷನ್ ಅಂತ ಹೇಳಿಬಿಟ್ಟು ಅದಕ್ಕೆ ಸೇರಿರೋದಂತೆ. ಓಕೆ ಅಂತ ಹೇಳ್ಬಿಟ್ಟು ಸುಮ್ಮನಾದೆ. ಆಮೇಲೆ ತುಂಬ ಹೊತ್ತಾಗಿದ್ದಾದಮೇಲೆ ಅಪ್ಲಿಕೇಶನ್ ಬರೀಬೇಕಿತ್ತು, ಅಪ್ಲಿಕೇಶನ್ನ ಕೂಡ ಫಿಲ್ ಮಾಡಿದ್ವಿ. ಎಸ್, ಫೈನಲಿ ಅಪ್ಲಿಕೇಶನ್ ಫಿಲ್ ಮಾಡಾಗಿದೆ. ನನ್ನ ಹತ್ರ ಅನ್ರೂಲ್ಡ್ ಇರಲಿಲ್ಲ, ಸೊ ರೂಲ್ಡು ಅದನ್ನೇ ಒಂದು ಪೇಪರ್ ಹರ್ಕೊಂಡು ಇದರಲ್ಲೇ ಬರ್ಕೊಂಡು ಇವಾಗ ಕೊಡಕ್ಕೆ ಹೋಗ್ತಾ ಇದ್ದೀವಿ. ನೋಡೋಣ ನೆಕ್ಸ್ಟ್ ಏನಾಗುತ್ತೆ, ಅವ್ರು ಕಾಲ್ ಮಾಡ್ತಾರಾ ಇಲ್ವಾ ಅಂತ ಹೇಳ್ಬಿಟ್ಟು. ಲೆಟ್ಸ್ ಸಿ. ಅಂತೂ ಇಂತೂ ಅಪ್ಲಿಕೇಶನ್ಸ್ ಎಲ್ಲ ಕೊಟ್ಬಿಟ್ಟು ಬಂದಿದ್ದಾಯಿತು. ಬಟ್ ನನಗೆ ಯಾಕೋ ಡೌಟ್ ಹೊಡಿತಾ ಇತ್ತು, ಬೇಲೂರಲ್ಲಿ ಆಗೋದು ಡೌಟ್ ಅಂತ ಹೇಳಿಬಿಟ್ಟು. ಆ್ಯಂಡ್ ಇನ್ನೊಂದು ರಂಗಮಂದಿರ ಕೂಡ ಚೆನ್ನಾಗಿಲ್ಲದೆ ಇದ್ದಿದ್ದ ಕಾರಣ ಅಲ್ಲಿ ಮಕ್ಕಳನ್ನ ಡ್ಯಾನ್ಸ್ ಮಾಡಿಸ್ಲಿಕ್ಕೂ ನನಗೆ ಭಯ ಆಗ್ತಾಯಿತ್ತು. ಸೊ ಹಾಗಾಗಿ ನಾನು ಹಳೆಬೀಡನ್ನೇ ಫೈನಲೈಸ್ ಮಾಡಿದೆ. ಆ್ಯಂಡ್ ಹಳೆಬೀಡಲ್ಲಿ ಆಲ್ರೆಡಿ ಒಂದು ಜಾಗ ನೋಡಿ ಬಂದಿದ್ವಿ, ಸೊ ಅದೇ ಫೈನಲ್ ಆಗಿದೆ. ಸೊ ಐ ಆಮ್ ಹ್ಯಾಪಿ ದಟ್ ನಾನು ಹಳೆಬೀಡಲ್ಲಿ ಆರ್ಗನೈಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ನಮ್ಮ ಇವೆಂಟ್ ಬಂದುಬಿಟ್ಟು August 18th ಇರುತ್ತೆ, ನೀವು ಎಲ್ಲರೂ ಬರ್ಬೋದು. ಆ್ಯಂಡ್ ಎಸ್, ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇಫ್ ಇನ್ ಕೇಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್, ಲೈಕ್, ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲವ್ ಯು ಆಲ್, ಬಾಯ್.